ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಪಂಚ ಗ್ಯಾರಂಟಿ ಯೋಜನೆಗಳು ಕೇವಲ ಬಡವರಿಗೆ ಸೀಮಿತವಾದದ್ದಲ್ಲ, ರಾಜ್ಯದಲ್ಲಿನ ಎಲ್ಲಾ ಸಮುದಾಯದವರಿಗಾಗಿ ಪ್ರತಿ ಸಮುದಾಯದವರಿಗೂ ಪಂಚ ಗ್ಯಾರಂಟಿ ಯೋಜನೆ ಸೌಲಭ್ಯ ತಲುಪಿದೆ ಎಂದು ಶಾಸಕ ಎಆರ್ ಕೃಷ್ಣಮೂರ್ತಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ತಾಲೂಕಿನ ಅಗರ ಗ್ರಾಮದ ಹಿಂಡಿ ಮಾರಮ್ಮ ದೇವಾಲಯದ ಆವರಣದಲ್ಲಿ ಅಗರ ಮಾಂಬಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಿಗೆ ಮಂಗಳವಾರ ಆಯೋಜಿಸಲಾಗಿದ್ದ ಗ್ಯಾರಂಟಿ ಯೋಜನೆ ಸಂವಾದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಗ್ಯಾರಂಟಿ ಯೋಜನೆಯನ್ನ ರಾಜ್ಯ ಸರ್ಕಾರವು ಬಡವರ ಜೀವನ ಸುಧಾರಣೆಗಾಗಿ ಜಾರಿಗೆ ತಂದಿದೆ. ಸಿದ್ದರಾಮಯ್ಯನವರ ಬಡವರ ಮೇಲಿನ ಕಾಳಜಿಯಿಂದ ಪ್ರತಿ ತಿಂಗಳು ಒಂದೊಂದು ಗ್ರಾಮ ಎಂಬಂತೆ ಜನಸಾಮಾನ್ಯರ ಗ್ಯಾರಂಟಿ ಸಮಸ್ಯೆ, ಶಿಕ್ಷಣ, ಆರೋಗ್ಯ ಮತ್ತು ಇತರೆ ಸಮಸ್ಯೆಗಳನ್ನ ಆಲಿಸಲು ಪಂಚಾಯಿತಿ ಮಟ್ಟದಲ್ಲಿ ಗ್ಯಾರಂಟಿ ಯೋಜನೆ ಸಂವಾದ ಕಾರ್ಯಕ್ರಮಗಳನ್ನ ಆಯೋಜಿಸಲಾಗುವುದು. ಇದರಿಂದ ಗ್ಯಾರಂಟಿ ಯೋಜನೆಗಳ ಪ್ರಗತಿ ಪರಿಶೀಲನೆ ಜೊತೆಗೆ ಜನರ ಸಮಸ್ಯೆ ಆಲಿಸಲು ಅನುಕೂಲವಾಗುತ್ತೆ ಅಂತ ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಕಿನ್ನಕಹಳ್ಳಿ ಪ್ರಭು ಪ್ರಸಾದ್, ಜಿಲ್ಲಾ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಜಿಲ್ಲಾಧ್ಯಕ್ಷ ಚಂದ್ರು, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಉಮೇಶ್, ಗ್ರಾಮ ಅಗರ ಪಂಚಾಯಿತಿ ಅಧ್ಯಕ್ಷರಾದ ವೆಂಕಟಾಚಲ ಮಾಂಬಳ್ಳಿ, ಪಂಚಾಯಿತಿ ಅಧ್ಯಕ್ಷರಾದ ಮಲ್ಲೇಶ್ ವೆಂಕಟೇಶ್, ಅಗರ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ನಿರ್ಮಲಾ ಮಾಂಬಳ್ಳಿ, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಉಷಾರಾಣಿ, ಅಗರ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ವೀಣಾ, ಗ್ಯಾರಂಟಿ ಯೋಜನೆಗಳ ಸಮಿತಿ ಸದಸ್ಯರು ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು, ಗ್ರಾಮ ಪಂಚಾಯಿತಿಯ ಸದಸ್ಯರು, ಮುಖಂಡರು, ಮಹಿಳೆಯರು, ಅಂಗನವಾಡಿ ಕಾರ್ಯಕರ್ತೆಯರು, ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು. ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು, ನ್ಯೂಸ್ 26 ಕನ್ನಡ, ಚಾಮರಾಜನಗರ. ಅಲ್ಲಿ ಬಂದ್ಬಿಟ್ಟು ಇನ್ನು ಅರ್ಧ ಬರ್ತಿದೆ ಸ್ವಲ್ಪ ಇಲ್ಲಿ ದೂರದಿಂದಾನೇ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಯು ಶುಡ್ ನೋಟ್ ಡೌನ್. ಅರ್ಜಿ ಕೊಟ್ಟಿದ್ದು, ಅರ್ಜಿ ಸ್ವೀಕಾರ ಮಾಡಿದ್ರೆ ನಿಮ್ಮ ಡೈರಿ ಎಂಟ್ರಿ ಮಾಡ್ಕೊಳ್ರಿ. ಇವತ್ತು ದಿನಾಂಕ ಈ ಸಭೆಯಲ್ಲಿ ಈ ಅರ್ಜಿ ನಮಗೆ ಬಂದಿದೆ, ಈ ಸೂಚನೆ ಕೊಟ್ಟಿದ್ದಾರೆ ಶಾಸಕರು. ಇದು ಇಮಿಡಿಯೇಟ್ ಆಗಿ ಪರಿಶೀಲನೆ ಮಾಡಿ ಕೊಡ್ಬೇಕು. ಬಗೆಹರಿಸ್ಬೇಕು. ನಮ್ಮ ಲೆವೆಲ್ ಆಗಲ್ಲ ಜಿಲ್ಲಾ ಮಟ್ಟ, ಜಿಲ್ಲಾ ಆಗಲ್ಲ ರಾಜ್ಯ ಮಟ್ಟ. ಇಲ್ಲಿನ ಸಮಿತಿಗೋಸ್ಕರ ಜಿಲ್ಲಾಧ್ಯಕ್ಷರು ಮಾಡುವ ಉದ್ದೇಶ, ತಾಲೂಕು ಅಧ್ಯಕ್ಷರು ಮಾಡುವ ಉದ್ದೇಶ ಅದು. ದಯವಿಟ್ಟು ಪ್ಲೀಸ್ ರೆಕಾರ್ಡ್ ಆಯ್ತು ಹೇಳಿ. ಇವರು ಪಕ್ಕ ಪಂಚಾಯತಿಯವರು ಹೇಳಿ. ಒಂದೇ ಒಂದು ಹೇಳ್ತೀನಿ, ಎಲ್ಲಾ ಊರು ಎಲ್ಲಾ ಬೀದಿಗಳು ಅವೆ, ಒಪ್ಪಿಕೋಬಾರ್ದು. ಬಸ್ ಸ್ಟಾಪ್ ಅಂದ್ ಎಲ್ಲಾರು ಒಂದ್ ಕಡೆ ಅವರು ಕೈ ನೀಡಿದ್ರೆ ನಿಲ್ಲಿಸ್ಬೇಕು ಅಂತ ಒಂದು ನಿಲುಗಡೆ ಸ್ಥಳ ಒಂದೇ ಸ್ಟಾಪ್ ಆದ್ರೂ ನಿಲ್ಲಿಸ್ತಾ ಇಲ್ವಾ? ಅದಕ್ಕೆಲ್ಲ ಚರ್ಚೆಗಳೆಲ್ಲ ಆಗಿವೆ, ಸಭೆಗಳೆಲ್ಲ ಮಾಡಿದೀವಿ ಸರ್. ಇವಾಗ ನಾವ್ ಹೇಳೋದಂದ್ರೆ, ಇವಾಗ ಎಳಂದೂರಲ್ಲಿ ಕೇಳಿದ್ರೆ ಅಣ್ಣ ಎಲ್ಲಿವ್ರಿಗೆ ಅಂದ್ರೆ ಆಗಲ್ಲ ಕಣಮ್ಮ ಹತ್ಬೇಡಿ ಅಂತಾರೆ ಸರ್. ಇಲ್ಲ ದುಡ್ಡು ಇರಲ್ಲ ನಮ್ಮ ಹತ್ರ, ಹೋಗಿರ್ತೀವಿ, ಬಸ್ ಹೇಗೋ ಫ್ರೀ ಇರುತ್ತೆ ಹೋಗೋಣ ಅಂತ. ಏನ್ ಮಾಡೋದು ಸರ್ ಅಂತ ಸಂದರ್ಭದಲ್ಲಿ? ಇವಾಗ ನಾವು ಕೊಳೆಗಲ್ಗೆ ಹೋಗ್ಬೇಕು ಅಂದ್ರೆ ಎರಿಯೂರ್ಗಿಂದ ಎಳಂದೂರ್ಗೆ 10 ರೂಪಾಯಿ ಬಸ್ ಚಾರ್ಜಕ್ ಹೋಗ್ಬೇಕು, ಆಟೋ ಚಾರ್ಜಕ್ ಹೋಗ್ಬೇಕು. ಆವಾಗ ನಾವು ಕೊಳೆಗಲ್ಗೆ ಹೋಗ್ಬೇಕು. ಕೊಳೆಗಲ್ಲಿಂದ ಬರ್ಬೇಕಾದ್ರೆ 2 ಸ್ಟಾಪ್ ಕೊಡಲ್ಲ. ಆಗಲ್ಲ ಕಣಮ್ಮ, ಸ್ಟಾಪ್ ಇಲ್ಲ, ನೀವು ಎಳಂದೂರಲ್ಲಿ ಬಂದು ತಿಳ್ಕೊಳ್ಳಿ ಅಂತಾರೆ. ಅದು ಯಾವ ಗ್ಯಾರಂಟಿ ಯೋಜನೆ ತಲುಪ್ತಾ ಇದೆಯಾ ಸರ್ ನಮ್ಗೆ? ಆಯ್ತು, ತಲುಪ್ತಾ ಇದೆ. ನೀವು ಹೋಗಿ ಬಂದ ಮೇಲೆ ನಿಲ್ಲಿಸ್ತಾ ಇಲ್ಲ, ಎಳಂದೂರಲ್ಲಿ ನಿಲ್ಲಿಸ್ತಾರೆ. ಅಲ್ಲಿಂದ ವಾಪಸ್ ಬರಕ್ ಮತ್ತೆ ದುಡ್ಡು ಖರ್ಚು ಮಾಡ್ಕೊಂಡು ಬರ್ಬೇಕು ನೀವು ಹೇಳೋದು. ಇವಾಗ ನಾವು ದುಡ್ಡು ತಗೊಂಡೇ ಹೋಗಿರಲ್ಲ ಸರ್, ಫ್ರೀ ಇದೆ ಅಂತ. ಅಂತ ಸಂದರ್ಭದಲ್ಲಿ ನಾವು ನಡ್ಕೊ ಬರಕಾಗುತ್ತೆ ಅಲ್ಲಿಂದ. ಈಗ ವಯಸ್ಸಾದವ್ರು ಬರ್ತಾರೆ, ಅವ್ರೇನ್ ಮಾಡೋದು ಸರ್? ಹುಷಾರಿಲ್ಲದವ್ರು ಬರ್ತಾರೆ, ಅವ್ರೇನ್ ಮಾಡೋದು ಸರ್? ಸಿದ್ದರಾಮಯ್ಯ ಸರ್ ಕೊಟ್ಟಿದ್ದಾರೆ, ಅದನ್ನ ಸದ್ಬಳಕೆ ಮಾಡ್ಕೊಳ್ಳಿ ಅಂತ. ಇವ್ರಿಗೆ ಸದ್ಬಳಕೆ ಮಾಡ್ಕೊಡಕ್ಕೆ ಸಾರ್ವಜನಿಕರಿಗೆ ಏನ್ ಸಮಸ್ಯೆ? ಕೊಡ್ತಾರಲ್ಲ ಸರ್, ಅದು 2 ದಿನ ಮಾತ್ರ, 4 ದಿನ ಮಾತ್ರ ಕೊಡ್ತಾರೆ. ಆದ್ರೆ ಅವ್ರ ಮನೆ ಹತ್ರ ಹೋಗಿ ಬೆಳ್ಳೆಚ್ಚ ಹಾಕ್ಬಿಟ್ಟು ಮತ್ತೆ ಇನ್ನೊಂದ್ ದಿನ ಅಕ್ಕಿ ತಗೋಬೇಕು. ಆಗ ನಮ್ಗೆ ತುಂಬಾನೇ ಕಷ್ಟ ಆಗ್ತಾ ಇದೆ. ನಮ್ಮ ಆಂಬಳಿಲೆ ಸರ್, ನಾನು ಇಂಥವ್ರು ಅಂತ ಹೇಳಕ್ ಆಗಲ್ಲ, ನಮ್ಮ ಆಂಬಳಿಲೆ. ಆದ್ರೆ ಮನೆ ಹತ್ರ ಹೋಗಿ ಬೆಳ್ಳ ಹಚ್ಚ ಹಾಕ್ಬೇಕು, ಮತ್ತೆ ಅವ್ರ ಅಂಗಡಿ ಹತ್ರ ಹೋಗಿ ರೇಷನ್ ತಗೋಬೇಕು. ಆ ತರ ಮಾಡೋ ನಾನೇ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನಿಮ್ಗೆ ಇದು ಮಾಡ್ತೀನಿ. ಹೌದು, ದೇಶದಲ್ಲಿ ತಗೋಬಹುದು. ಅವ್ರು ಹೇಳಿದ ಮಾತು ಅರ್ಥ ಮಾಡ್ಕೊಂಡು ತಾವು ಮನೆಗೆ ಬಂದು ಬೆಳ್ಳೊತ್ತು ಅಂಗಡಿಲಿ ಬಂದು ತಿನ್ಸಿದ್ದಕ್ಕ ಅಂತ ಅವ್ರು ಹೇಳ್ತಾರೆ. ಮನೆಗೆ ಬರೋದು ಬೇಡಕ್ಕಪ್ಪ, ಹೆಣ್ಣು ಮಕ್ಕಳು ರೀ ಅವರು. ಗಂಡಸು ನೆಟ್ಟಿಗಿದ್ರೆ ಸರಿ ಆಯ್ತದೆ, ಅವ್ರು ನೆಟ್ಟಿಗಿದ್ದವ್ರೆ ಆಯ್ತು ಬಿಟ್ಟು ಪಾಪ ಹೇಳಕ್ಕೆ ಎದುರು ಗೊತ್ತಾವಳೆ. ನಿಮ್ಗೆ ಗೊತ್ತಾಗುತ್ತಲ್ವಾ? ನಾನು ಕಿವಿಲಿ
ಕುಮಾರವ್ರ ನಿಮ್ದು ಆಫೀಸರ್ ಮೀಟಿಂಗ್ ಇತ್ತು ಸರ್ ಜಾತ್ರೆದು, ಅದಕ್ಕೆ DC ಹತ್ರ ಇದ್ದೀನಿ. ಎಷ್ಟೊತ್ತಿಗೆ ಎಲ್ಲ ಮೀಟಿಂಗ್ ನಡೆಸ್ಕೊಡಿ. ಅವ್ರ ಹತ್ರ ಇದೆ ಸರ್. ಆಯ್ತು, ನಾನು ತರ್ಸ್ಕೊತೀನಿ. ಯಾವ ಟೈಮ್ ಮೀಟಿಂಗ್ ಕರೆದಿರೋ ಫೋನ್ ಮಾಡಪ್ಪ, ಫೋನ್ ಮಾಡ್ರಿ. PA ಬಂತು ಫೋನ್ ಮಾಡ್ರಿ, ಯಾವ ಟೈಮಲ್ಲಿ KSRTC ಮೀಟಿಂಗ್ ಇತ್ತು ಅಂತ. ಅವ್ರಿಗೆ DC KSRTC ಮಾಡಿ, ಅಶೋಕ್ಗೆ ಕೇಳಿಸ್ಕೊಂಡೋಗಪ್ಪ. ನೀವೇನಾಗಿದ್ದೀರಾ? ಸಂಚಾರ ನಿಯಂತ್ರಕ ಸರ್, ಟ್ರಾಫಿಕ್ ಯಳಂದೂರು ತಾಲೂಕಲ್ಲಿ ನೀವು ಬಂದಿದ್ದೀರಾ. ನಿಮ್ಮ ಆಫೀಸರ್ ನೆಕ್ಸ್ಟ್ ಕೊಳ್ಳೇಗಾಲ, ಅವ್ರು ನೆಕ್ಸ್ಟ್ ಆಫೀಸರ್ ನಿಮ್ಮ ಜಿಲ್ಲಾ ಅಲ್ವಾ? ಹೌದು ಸರ್. ಪ್ರತಿ ಸಭೆನ ನೋಡ್ತಾ ಇದ್ದೀನಿ, ಯಾರೋ ಒಬ್ಬ ನಿಮ್ಮ ನೆಕ್ಸ್ಟ್ ಆಫೀಸರ್ ಕಳಿಸ್ತಾ ಇದ್ದಾರೆ. ಹೌದು ಸರ್. ಈಗ ಸಮಸ್ಯೆ ಬಂತು, ಈ ಸಮಸ್ಯೆ ಕರೆಕ್ಟಾಗಿ ನೇರ ಉತ್ತರ ಕೊಟ್ಟು ನೀವು ಹೋಗಿ ಅವ್ರು ಕೇಳಿ, ಅವ್ರು ಇನ್ನೊಬ್ರು ಅವ್ರು ಕೇಳಿ ಹೇಳೋಷ್ಟರಲ್ಲಿ ಸಮಸ್ಯೆ ಬಗ್ಗೆ ಹೇಳಲ್ಲ. ಅವರು ತಾಯಿ ಕೇಳಿದ್ದು ಎಲ್ಲ ಪರವಾಗಿ, ವಯಸ್ಸಾದವರು, ಕುರುಡ್ರು, ಕಿವುಡ್ರು, ಅಂಗವಿಕಲ ಪರವಾಗಿ ಚೆನ್ನಾಗಿದ್ದವ್ರಿಗೂ ಕೆಳಂದವರು ನಡ್ಕೊಂಡ್ಬರ್ಬೇಕು ಅಂದ್ರೆ ಈ ಬಿಸಿಲಲ್ಲಿ ಅಷ್ಟು ಸುಲಭ ಅಲ್ಲ. ಇಲ್ಲ ಸರ್, ಅದಕ್ಕಾಗಿ ನೀವಾದ್ರೆ ಬೈಕ್ ಆದ್ರೆ ಬೈಕ್ ತಗೊಂಡು ಹೊರಟೋಗ್ಬಿಡ್ತೀರಿ. ಬ್ಲಾಕ್ ಬೋರ್ಡ್ ಬಸ್ ಇದೆ ಸರ್, ಬ್ಲಾಕ್ ಬೋರ್ಡ್ ಬಸ್, ಆ ಬಸ್ ನಿಲ್ಲಿಸ್ತಾರೆ ಸರ್. ಈ ಬೆಂಗಳೂರು ಹೋಗೋರು ರೆಡ್ ಬೋರ್ಡ್ ಅವರು ಅವ್ರು ನಿಲ್ಸಲ್ಲ ಸರ್ ಅಲ್ಲಿ. ಒಂದು ನಿಮಿಷ. ಇದಾಗಿತ್ತು ಟುಡೇ ನ್ಯೂಸ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.